ಸಿದ್ದು ಅವರೇ, ಯಾಕೋ ನಿಮ್ಮ ಮನಸ್ಸು ಸರಿ ಇಲ್ಲ ಅನ್ಸುತ್ತೆ. ನನಗೂ ಏನಾಯ್ತು ಅಂತ ಕೇಳಿ ಕೇಳಿ ಸಾಕಾಯ್ತು. ಹಂಗೇನಿಲ್ಲ ಮೇಡಮರೇ. ನಾನು ಕೇಳಿದ್ರು ನೀವೇನು ಹೇಳಲ್ಲ. ಬನ್ನಿ ದೇವಸ್ಥಾನಕ್ಕಾದ್ರೂ ಹೋಗಿ ಬರೋಣ. ಇವಾಗ ಯಾಕೆ ಬಿಡಿ ಮೇಡಮರೇ? ಸಿದ್ದು ಅವರೇ, ದೇವಸ್ಥಾನಕ್ಕೆ ಹೋದ್ರೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಹಾಗೆ ಬರ್ತಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರೋಣ ಬನ್ನಿ. ತಪ್ಪು ನಾನು ಮಾಡ್ಬಿಟ್ಟು ಯಾರನ್ನೋ ಅಪರಾಧಿ ಸ್ಥಾನದಾಗ ನಿಲ್ಸೋನೆ, ಅದು ಯಾವ ಮುಖ ಇಟ್ಕೊಂಡು ಸ್ಟೇಷನ್ಗೆ ಬರ್ನೆ ಮೇಡಮರೇ? ಸಿದ್ದು ಅವರೇ, ನಾನು ನಿಮ್ಮ ಹತ್ರನೇ ಮಾತಾಡ್ತಿರೋದು, ಏನು ಯೋಚನೆ ಮಾಡ್ತಿದ್ದೀರಾ? ಬೇಡ ಬಿಡಿ ಮೇಡಮರೇ, ಇವಾಗ ನನಗೆ ಎಲ್ಲಿಗೆ ಹೋಗೋಕ್ಕೂ ಮನಸ್ಸಿಲ್ಲ. ಇನ್ನೊಂದ್ಕಿತ ಹೋಗಮ್ಮ. ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಷ್ಟೇ, ಬನ್ನಿ. ಮೇಡಮರೇ ಬನ್ನಿ ಸಿದ್ದು ಅವರೇ. Hoyaga video mata hoyagan beruna. Ya jiwa tunga terna. My wife. Is she okay, my wife? No, it's not live. You okay? ಮರಿ ನನಗೆ ಈ ಥರ ಮಾಡ್ಕೊಳಕ್ಕೆ ಹೇಗೆ ಮನಸ್ಸು ಬಂತು? ನೀವಿಲ್ದೇ ಈ ಜಗತ್ತನ್ನ ಊಹಿಸ್ಕೊಳಕ್ಕೂ ಆಗಲ್ಲ ನನಗೆ ಅಂತ ನಿಮ್ಗೆ ಗೊತ್ತಲ್ವಾ? ನೀವಿಲ್ಲದೆ ನನಗೆ ಬದುಕೋ ಶಕ್ತಿ ಇಲ್ಲ ಚಿನ್ನು ಮರಿ. ಬದುಕಕ್ಕಾಗಲ್ಲ. ಆದಷ್ಟು ಬೇಗ ಅಂತ ನಿಮ್ಮ ಹತ್ರ ಬಂದು ಸೇರ್ಕೋತಾನೆ. ಜಾನ್ವಿ ಹತ್ರ ಬರ್ತಾನೆ. Then I will be it. ಅಲ್ಲ ಬಂಗಾರಿ, ಅವನು ಯಾವನೋ ಸರೆಂಡರ್ ಆಗಿದ್ದಾನಲ್ಲ, ಅವನು ಎಟ್ಲೀಸ್ಟ್ ಹೋಗಿ ನೋಡ್ಕೊಂಡಾದರೂ ಬರ್ಬೋದಿತ್ತು. ನಿಮ್ಮ ಅಣ್ಣನಿಗೂ ಅವನಿಗೂ ಹಳೆ ದ್ವೇಷ ಏನಾದರೂ ಇತ್ತ? ರಿವೆಂಜ್ಗೋಸ್ಕರ ಕೊಲೆ ಮಾಡಿದ್ನ? ಅಥವಾ ಏನಾದರೂ ನೀನು ನೋಡಿದ್ರೆ ಅದಕ್ಕೂ ಅವಕಾಶ ಕೊಡ್ತಿಲ್ಲ. ಹಾಗೆಲ್ಲ ಏನೂ ಇರಲ್ಲ ರವಿ. ನಿಂಗೆ ಗೊತ್ತಿಲ್ವಾ ಅಣ್ಣ ಎಷ್ಟು ಸಾಫ್ಟ್ ನೇಚರ್ಡ್ ಅಂತ? ಅಂಥವನ ಹತ್ರ ಯಾರಾದರೂ ದ್ವೇಷ ಕಟ್ಕೋತಾರ? ದ್ವೇಷನೇ ಇಲ್ಲ ಅಂದಮೇಲೆ ಇನ್ನು ರಿವೆಂಜ್ ಅನ್ನೋ ಮಾತು ಬರುತ್ತಾ? ನಾನು ದ್ವೇಷಿಸ್ತಾ ಇದ್ದೆ ಬಂಗಾರಿ. ಬಂಗಾರಿ, ಹಾಗಂತ ಸುಮ್ಮನೆ ಬಿಡೋಕ್ಕಾಗತ್ತಾ? ಅಟ್ಲೀಸ್ಟ್ ಅವ್ನ ಮುಖನಾದರೂ ನೋಡಿದರೆ ಫ್ಯೂಚರಿಗೆ ಪ್ರಿಕಾಷನ್ ತೊಗೋಬೋದು. ಅವನಿಂದ ಅಥವಾ ಅವನ ಕಡೆಯವರಿಂದ ನಿಮಗೂ ಖುಷಿಗೆ ಏನಾದ್ರು ತೊಂದರೆ ಆದರೆ ಅದಕ್ಕೆ ಕನ್ಸನಲ್ಲಿ ಹೇಳಿದೆ ಅಷ್ಟೇ. ಹೌದು ರವಿ, ನನಗೆ ನೀನು ಹೇಳ್ತಿರೋದೇ ಕರೆಕ್ಟ್ ಅನ್ನಿಸ್ತದೆ. ಯಾವುದಕ್ಕೂ ಒಂದ್ಸಲ ಹೋಗಿ ಅವನ್ನ ನೋಡ್ಕೊಂಡು ಬರೋಣ. ಹಂಗೆ ಬಾ ದಾರಿಗೆ. ನಾವು ಹೋಗಿ ನೋಡಿದರೆ ತಾನೇ ಅಲ್ಲಿ ಯಾವ ಮಿಕ ಸಿಕ್ಕಾಕೊಂಡಿರೋದು ಅಂತ ಗೊತ್ತಾಗೋದು. ಲಕ್ಷ್ಮಿ, ಯಾಕೆ ಹಿಂಗಿದ್ಯಾ? ನೀನಿನ್ನೂ ಅದೇ ಮೂಡಲ್ ಇದೆಯಾ? ಇಲ್ಲ ರೀ, ಜಾನೂ ಚೆನ್ನಾಗಿದ್ದಾಳೆ, ಭಾವನೂ ಬಂದು ಹೋಗಿದ್ದಾಳೆ. ಆದರೆ ಅತ್ತೆಗೇನಾದರೂ ಆಗುತ್ತಾ ಅಂತ ನನಗೆ ಭಯ ಆಗ್ತಿದೆ ರೀ.
ನೋಡು, ನಿನಗೆ ಬಿದ್ದಿರೋದು ಕನಸು. ಬಿದ್ದ ಕನಸೆಲ್ಲ ನನಸಾಗತ್ತಾ? ಇಲ್ದೇ ಇರೋದನ್ನೆಲ್ಲ ತಲೆಗೆ ಹಾಕೋಬೇಡ. ಆರಾಮಾಗಿರೋ, ಏನೂ ಆಗಲ್ಲ. ಹಾಗಲ್ಲ ರೀ, ನಮಗಿರೋದು ವಯಸ್ಸಲ್ಲಿ ದೊಡ್ಡೋರು ಅಂತ ಅತ್ತೆ ಒಬ್ರೆ. ಅವ್ರಿಗೇನಾದರೂ ಆಯಿತು ಅಂದರೆ ಹೇಗೆ ತಡ್ಕೊಳ್ಳೋದು ಹೇಳಿ? ಲಕ್ಷ್ಮಿ, ಅಮ್ಮಂಗೆ ವಯಸ್ಸಾಗಿದೆ. ವಯೋಸಹಜವಾಗಿ ಈ ಥರದ್ದೆಲ್ಲ ಆಗುತ್ತೆ. ಒಳ್ಳೆ ಡಾಕ್ಟರ್ ನೋಡಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಲ್ವಾ, ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ಹೌದು ಅತ್ತೆ, ಡಾಕ್ಟ್ರು ನಿಮ್ಮ ಹತ್ರನೂ ಜಾಸ್ತಿ ಯೋಚನೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಿಮಗೆ ಸಣ್ಣ ಪುಟ್ಟದಕ್ಕೆಲ್ಲ ಇಷ್ಟೊಂದು ಯೋಚನೆ ಮಾಡಿದ್ರೆ ಒಳ್ಳೇದಲ್ಲ ಅತ್ತೆ. ನೋಡು, ನೀನು ಹೀಗೆ ಯೋಚನೆ ಮಾಡ್ತಿದ್ರೆ ಗೊತ್ತು ತಾನೇ, ಟೆನ್ಷನ್ ಮಾಡ್ಕೊಂಡು ಅಡುಗೆ ಮನೇಲಿ ಬಿದ್ದಿದ್ದು ಹಂಗೆ ಇನ್ನೊಂದ್ಸಲ ಬೀಳ್ಬೇಕಾ? ನೋಡು, ನಮ್ಮ ಮಕ್ಕಳೆಲ್ಲ ಆರಾಮಾಗಿದ್ದಾರೆ. ಅಮ್ಮಂಗೆ ಹಿಂಗಾಗಿದೆ ನಿಜ, ನಮ್ಮ ಕೈಲೇನು ಇಲ್ವಲ್ಲ, ಎಲ್ಲ ಸರಿ ಹೋಗುತ್ತೆ. ಆರಾಮಾಗಿರು. ಮತ್ತೆ ನಿನ್ನ ಮುಖ ಹಾಗೆ ಇಟ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಚಿನ್ನು ಮರಿ, ನೀವು ಹೇಗೆ ಯಾಕೆ ಮಾಡಿದ್ರಿ? ನಾನು ನಿಮ್ಮನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂತ ನಿಮಗೆ ಗೊತ್ತಿತ್ತಲ್ವಾ? ಆದರೂ ನನ್ನನ್ನು ಯಾಕೆ ಬಿಟ್ಟು ಹೋದ್ರಿ ಚಿನ್ನು ಮರಿ? ಇಲ್ಲ, ನಾನು ನಂಬಲ್ಲ. ನನ್ನ ಪ್ರೀತಿ ಸುಳ್ಳಲ್ಲ ಚಿನ್ನು ಮರಿ. ನೀವು ನನ್ನ ಬಿಟ್ಟು ಹೋಗಿಲ್ಲ. ಇಲ್ಲ, ಎಲ್ಲೋ ಆ ಅಲೆ ಹಿಂದೆನೋ ಈ ಅಲೆ ಹಿಂದೆನೋ ಊದ್ಕೊಂಡಿದ್ದೀರ ಅಷ್ಟೆ. ನನಗೆ ಗೊತ್ತು. ನಾನಿವಾಗ ನಿಮ್ಮನ್ನು ಹುಡುಕ್ತೀನಿ, ಸರಿನಾ? ಕಣ್ಣ ಮುಚ್ಚೆ ಗಾಡೆ ಗೂಡೆ ಉದ್ದಿನ ಮೂಟೆ. ಚಿನ್ನುಮರಿ, ಇದು ನನಗೆ ಗೊತ್ತು. ಇದೊಂದ್ಸಲಿ, ಒಂದೇ ಒಂದ್ಸಲಿ ಚಿನ್ನುಮರಿ. ಕಣ್ಣ ಮುಚ್ಚೆ ಕಡೆಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು. ನಮ್ಮಯ ಹಕ್ಕಿ ನಿಮ್ಮಯ ಹಕ್ಕಿ. ಚಿನ್ನುಮರಿ, ಚಿನ್ನುಮರಿ, ಇಲ್ಲ ಎಲ್ಲೋ ಇದ್ದೀರಾ ಅಲ್ವಾ? ನನಗೆ ಗೊತ್ತು. ಆ ಅಲೆ ಹಿಂದೆ ಇದ್ದೀರಾ ತಾನೆ? ನನಗೆ ಸಿಕ್ಬಿಡ್ತೀರಿ ನೀವೀಗ, ಸಿಕ್ಬಿಡ್ತೀರಿ ಅಲ್ವಾ ಚಿನ್ನುಮರಿ? ಚಿನ್ನುಮರಿ, ಅಲ್ಲಿದ್ದೀರಾ? ಆ ಅಲೆ ಹಿಂದೆ. ಎಲ್ಲಿದ್ದೀರಾ ಚಿನ್ನುಮರಿ? ನನ್ನನ್ನು ಬಿಟ್ಟು ಯಾಕೆ ಹೋದ್ರಿ? ನಿನಗಾದ್ರೂ ಬುದ್ಧಿ ಬೇಡವಾ? ಇಷ್ಟು ವಿಶಾಲವಾಗಿದೆಯಾ? ನನ್ನ ಪ್ರೀತಿಯ ಸೆಲೆಯಾಗಿದ್ದು ಚಿನ್ನುಮರಿನ ಉಳಿಸ್ಕೊಳಕ್ಕಾಗ್ಲಿಲ್ವಾ ನಿನಗೆ? ಯಾಕೆ ಅವ್ರನ್ನ ನನ್ನಿಂದ ಕಿತ್ಕೊಂಡ್ಬಿಟ್ಟೆ? ಜಾನ್ವಿ ಅವರಿಲ್ಲದೆ ಈ ಜಯಂತನಿಗೆ ಬದುಕಿಲ್ಲ. ಒಂದು ಕ್ಷಣ ನಿಮ್ಮನ್ನು ಬಿಟ್ಟಿರಕ್ಕೆ ನನ್ನ ಕೈಲಾಗ್ತಿರ್ಲಿಲ್ಲ. ಅಂಥದ್ರಲ್ಲಿ ಇನ್ನು ಜೀವನ ಪೂರ್ತಿ ನೀವಿಲ್ಲದೆ ನಾನು ಬದುಕಬೇಕಾ?
ಬೇಡ ಚಿನ್ನಮರಿ, ನಾನು ಆದಷ್ಟು ಬೇಗ ನೀವಿರೋ ಜಾಗಕ್ಕೆ ಬಂದ್ಬಿಡ್ತೀನಿ. ಅಲ್ಲೇ ಇದ್ದೀರಾ ಅಲ್ವಾ ಚಿನ್ನಮರಿ? ನಾನು ಬರ್ತಾ ಇದ್ದೀನಿ, ನೀವಿರೋ ಜಾಗಕ್ಕೆ ಆದಷ್ಟು ಬೇಗ ಬರ್ತಾ ಇದ್ದೀನಿ. ಚಿನ್ನಮರಿ, ಚಿನ್ನಮರಿ, ಚಿನ್ನು. ಎಂಥ ಪಾಪಿ ನಾನು! ಈ ಸಾವು ನನ್ನ ತಿರಸ್ಕರಿಸ್ತಾ ಇದೆಯಲ್ಲ. ನಿಮ್ಮನ್ನು ಯಾವತ್ತೂ ನಾನು ಸೇರೋದಕ್ಕಾಗೋದೇ ಇಲ್ವಾ ಚಿನ್ನಮರಿ? ನಾನು ಏನು ಮಾಡಲಿ? ಇಲ್ಲ ಜಯಂತ, ನೀನು ಸಾಯಬಾರ್ದು. ನೀನ್ ಸತ್ರೆ ಚಿನ್ನಮರಿ ಶಾಶ್ವತವಾಗಿ ನಿನಗೆ ಸಿಗೋದೇ ಇಲ್ಲ ಅಂತ ಆಗ್ಬಿಡತ್ತೆ. ಇಲ್ಲ ಇಲ್ಲ, ನೀನು ಚಿನ್ನಮರಿನ ಹುಡುಕಬೇಕು. ನಾನು ನಿಮ್ಮನ್ನ ಹುಡುಕ್ತೀನಿ ಚಿನ್ನಮರಿ. ನೀವು ಎಲ್ಲೇ ಇದ್ರು ನಾನು ನಿಮ್ಮನ್ನ ಹುಡುಕ್ತೀನಿ. ಜಯಂತ, ಅವ್ರ ಮನೆಯವರಿಗೆಲ್ಲ ಏನು ಹೇಳ್ತೀಯ ನೀನು? ಏನು ಉತ್ತರ ಕೊಡ್ತೀಯ? ಚಿನ್ನಮರಿ, ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನನ್ನ ಸೇರಿಸಿ ನನ್ನ ಬಿಟ್ಟು ಬಿಟ್ರಲ್ಲ. ಮಾಡಲಿ? ಬನ್ನಿ. ಡಾಕ್ಟ್ರೆ, ಅಮ್ಮ ಈಗ ಹೇಗಿದ್ದಾರೆ? ಅವ್ರಿಗೆ ಯಾವಾಗ ಪ್ರಜ್ಞೆ ಬರ್ಬೋದು? ನೋಡಿ ಶ್ರೀನಿವಾಸ್ ಅವರೇ, ನಿಮ್ಮ ತಾಯಿ ಕೋಮಾ ಸ್ಟೇಜಲ್ಲಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇದೆ. ಜೊತೆಗೆ ಅವರನ್ನು ದಿನದ 24 ಗಂಟೆನೂ ಮಾನಿಟ್ರ್ ಮಾಡ್ತಾನೆ ಇರಬೇಕಾಗುತ್ತೆ. ನಾವು ಒಬ್ರಲ್ಲ ಒಬ್ಬರು ಅಮ್ಮನ ಜೊತೆ ಇದ್ದೇ ಇರ್ತೀವಿ ಡಾಕ್ಟರ್. ನಾನು ಇರ್ತೀನಿ, ಇಲ್ಲ ನನ್ನ ಹೆಂಡತಿ ಇರ್ತಾರೆ, ಇರ್ತೀವಿ ಡಾಕ್ಟರ್. ಅದು ನೋಡ್ಕೋತೀವಿ. ನಿಮ್ಮ ತಾಯಿ ಒಂದೇ ಕಡೆ ಮಲಗಿರೋದ್ರಿಂದ ಅವರಿಗೆ ಬೆಡ್ ಸೋರ್ ಆಗುವಂಥ ಸಾಧ್ಯತೆ ಇದೆ. ಅದಕ್ಕೆ ರಿಕ್ಲೈನರ್ ಬೆಡ್ ಬರುತ್ತೆ, ಅದನ್ನು ಹಾಕಿದ್ರೆ ಒಳ್ಳೆಯದು. ಅದು ಎಷ್ಟಾಗ್ಬೋದು ಡಾಕ್ಟ್ರೆ? ಸ್ವಂತಕ್ಕೆ ತಗೊಳ್ಳೋದಾದರೆ 60-70 ಸಾವಿರ ಆಗ್ಬೋದು. ಅದೇ ಬಾಡಿಗೆ ಆದರೆ ಒಂದು 4-5 ಸಾವಿರ ಆಗ್ಬೋದು. ನೋಡಿ, ನೀವು ಈ ವಿಚಾರವಾಗಿ ಫ್ಯಾಮಿಲಿಯವ್ರ ಜೊತೆ ಕೂತ್ಕೊಂಡು ಡಿಸೈಡ್ ಮಾಡಿ, ಆನಂತರ ಹೇಳಿ. ಸರಿ ಡಾಕ್ಟ್ರೆ. ಸದ್ಯಕ್ಕೆ ಇದೇ ಮೆಡಿಸಿನ್ ಕಂಟಿನ್ಯೂ ಮಾಡಿ. ಯಾವುದನ್ನು ಬಿಡದೆ ಟೈಮ್ ಟು ಟೈಮ್ ಕೊಡಬೇಕು, ನೆಗ್ಲೆಕ್ಟ್ ಮಾಡಬೇಡಿ. ಸರಿ ಡಾಕ್ಟ್ರೆ. ನಾನು ಆಗಲೇ ಹೇಳಿದಾಗೆ ಯಾರಾದರೂ ಒಬ್ಬರು ಚೆನ್ನಾಗಿ ಮಾತಾಡೋರಿದ್ದು ಅವರನ್ನು ಆಗಾಗ ಮಾತಾಡಿಸ್ತಾ ಇರಿ. ನೋಡೋಣ ಇದರಿಂದ ಏನಾದರೂ ರಿಕವರಿ ಆಗ್ತಾರಾ ಅಂತ. ನಮ್ಮ ಪ್ರಯತ್ನ ನಾವು ಮಾಡೋಣ, ಅದ್ರ ಮೇಲೆ ದೇವರಿಚ್ಛೆ. ಸರಿ ಡಾಕ್ಟ್ರೆ. ಸರಿ, ನಾನಿಲ್ಲಿ ಬರ್ತೀನಿ. ಏನಾದರೂ ಎಮರ್ಜೆನ್ಸಿ ಇದ್ದರೆ ಕಾಲ್ ಮಾಡಿ. ಸರಿ ಡಾಕ್ಟ್ರೆ.
ಎಕ್ಸ್ಕ್ಯೂಸ್ ಮೀ ಸರ್. ಇರು ನಾನು ಕೇಳ್ತೀನಿ. ಸರ್, ಶ್ರೀಕಾಂತ್ ಆಕ್ಸಿಡೆಂಟ್ ಕೇಸಲ್ಲಿ ಒಬ್ಬನ ಅರೆಸ್ಟ್ ಮಾಡಿದಾರಲ್ವಾ, ಅವ್ರನ್ನ ಸ್ವಲ್ಪ ನೋಡಬೇಕಿತ್ತು. ಅಲ್ಲೇ ಸೆಲ್ಲಲ್ಲಿ ಇದ್ದಾರೆ, ಹೋಗಿ ನೋಡಿ. ಇರು ನಾನು ನೋಡ್ಕೊಂಬರ್ತೀನಿ. ಸರ್, ಅಲ್ಲಿ ಸೆಲ್ಲಲ್ಲಿ ಯಾರೂ ಇಲ್ಲ. ಏನು ಹೇಳ್ತಿದ್ಯಾ ರವಿ? ಹೌದು ಬಂಗಾರಿ, ಸೆಲ್ ಖಾಲಿ ಇದೆ, ಯಾರೂ ಇಲ್ಲ. ಇದೇನು ಸರ್, ಸೆಲ್ಲಲ್ಲಿ ಯಾರೂ ಇಲ್ವಂತೆ? ಸಾರಿ ಮೇಡಮ್, ಆರೋಪಿನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಿತ್ತಲ್ಲ, ಅದಕ್ಕೆ ಹಾಸ್ಪಿಟ್ಲಿಗೆ ಚೆಕಪ್ಗೆ ಕರ್ಕೊಂಡೋಗಿದ್ದಾರೆ. ಈಗ ತಾನೇ ಹೋದರು, ಇನ್ನೊಂದು 5-10 ನಿಮಿಷದಲ್ಲಿ ಬಂದುಬಿಡ್ತಾರೆ. ನೀವು ಒಂದು 5-10 ನಿಮಿಷ ವೆಯ್ಟ್ ಮಾಡಿ, ಓಕೆನಾ? ರವಿ, ನಂಗೆ ಯಾಕೋ ಇಲ್ಲಿ ವೇಟ್ ಮಾಡೋದು ಟೈಮ್ ವೇಸ್ಟ್ ಅನ್ನಿಸ್ತದೆ. ನಡಿ ಹೋಗೋಣ. ಬೇಡ ಬಂಗಾರಿ, ಈಗ ಇಲ್ಲಿವರೆಗೂ ಬಂದಿದ್ದೀವಿ, ನೋಡ್ಕೊಂಡು ಹೋಗೋಣ. ಇನ್ನೇನು ಕರ್ಕೊಂಡು ಬರ್ತಾರೆ ಅಂತ ಹೇಳ್ತಿದಾರಲ್ವಾ? ರವಿ, ಹಾಗಲ್ಲ ಬಂಗಾರಿ. ಸಂತು, ಹರಿ, ಡಾಕ್ಟ್ರ್ ಹೇಳಿದ್ದು ಕೇಳಿಸ್ಕೊಂಡ್ರಲ್ಲಪ್ಪ. ಅಮ್ಮನ ಟ್ರೀಟ್ಮೆಂಟ್ಗೆ ಸ್ವಲ್ಪ ಹೆಚ್ಚಾಗಿ ಹಣ ಬೇಕಾಗಿದೆ. ನಿಮ್ಗಳ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಟ್ಟರೆ ಮಿಕ್ಕಿದ್ದನ್ನು ನಾನು ಹೊಂದಿಸಿ ಅದೇನು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಕೊಡಿಸ್ತೀನಿ. ಟೈಮೇ ನೋಡ್ಕೊಂಡಿಲ್ಲ, ಆಫೀಸಿಗೆ ಲೇಟ್ ಆಗೋಯ್ತು. ಸಂಜೆ ಮಾತಾಡೋಣ. ಅಯ್ಯೋ ಲೇಟ್ ಆಗುತ್ತೆ ಅಂತ ಹೇಳಿದಿಲ್ಲ. ಲಂಚ್ ಬಾಕ್ಸ್ ರೆಡಿ ಮಾಡಬೇಕ, ಆಫೀಸಿಗೆ ಹೋಗು. ಹರಿ, ಅದು ಹಲೋ. ಹಾಂ ಹೇಳಿ ಸರ್. ಹಾಂ, ಚೀಟಿ ಹಾಕಕ್ಕ? ಚೀಟಿಗೆ 5 ಲಕ್ಷದ ಹಾಕ್ತೀರಾ 10 ಲಕ್ಷದ ಹಾಕ್ತೀರಾ? ಆಫೀಸ್ ಹತ್ರ ಇದ್ದೀರಾ? 10 ನಿಮಿಷ ಬರ್ತೀನಿ. 10 ನಿಮಿಷ. ಹಾಂ ಬರ್ತೀನಿ. ಅಪ್ಪ, ಆದಷ್ಟು ಟ್ರೈ ಮಾಡ್ತೀನಿ, ಪ್ರಾಮಿಸ್ ಮಾಡೋಕ್ಕಾಗಲ್ಲ. ಬರ್ತೀನಿ. ಹಲೋ. ಹಾಂ ಬರ್ತಾಯಿದ್ದೀನಿ ಸರ್, ಬರ್ತಾಯಿದ್ದೀನಿ. 5 ನಿಮಿಷ. ರೀ, ವಯಸ್ಸಾದ್ಮೇಲೆ ಮಕ್ಕಳು ನಮ್ಮನ್ನ ನೋಡ್ಕೋತಾರೆ ಅಂತ ಅನ್ಕೋತೀವಿ, ಆದರೆ ಅವ್ರ ಪರಿಸ್ಥಿತಿ ಬಗ್ಗೆ ನಾವು ಯೋಚನೆ ಮಾಡಲ್ಲ ಅಲ್ವಾ? ಅಂಥ ಪರಿಸ್ಥಿತಿ ಏನಿರುತ್ತೆ ಅತ್ತೆ? ಯಾವ ಮಣ್ಣಂಗಟ್ಟಿನೂ ಇರಲ್ಲ, ಬರೀ ಸ್ವಾರ್ಥ ತುಂಬಿಕೊಂಡಿರುತ್ತೆ ಅಷ್ಟೆ. ರೀ, ಬ್ಯಾಂಕಲ್ಲಿ ನಿಮ್ಮದು ರಿಟೈರ್ಮೆಂಟ್ ದುಡ್ಡು ಸ್ವಲ್ಪ ಉಳಿದಿದೆ ಅಲ್ವಾ? ಅದರಿಂದ ಅತ್ತೆಗೇನು ಬೇಕೋ ಅದನ್ನೆಲ್ಲ ತಂದು ಕೊಟ್ಬಿಡೋಣ ರೀ. ಲಕ್ಷ್ಮಿ, ನಿನಗೆ ಗೊತ್ತು, ಅದನ್ನು ಕಷ್ಟಪಟ್ಟು ಮನೆ ಕಟ್ಟಿಸ್ಬೇಕು ಅಂತ ಇಟ್ಟಿರೋ ದುಡ್ಡು. ಸರಿ ಬಿಡು, ಆ ಮನೆ ಕಟ್ಟೋ ಅದೃಷ್ಟ ಆ ಭಗವಂತ ನಮ್ಮ ಹಣೆಯಲ್ಲಿ ಬರೆದಿಲ್ಲ ಅನ್ಸುತ್ತೆ. ಆ ದುಡ್ಡು ಅಮ್ಮನಿಗಾದ್ರೂ ಬಳಕೆಯಾಗಿ ಅಮ್ಮ ವಾಸಿ ಆದ್ರೆ